ಈಗ ವಿದ್ಯಾರ್ಥಿಗಳೇ, ನೀವು ಲಕ್ಷ ಕೊಟ್ಟ ಗಣಿತ ನೋಡ್ರಿ, ಚೆನ್ನಾಗಿ ಬಿಡಿಸ್ರಿ, ಪ್ರಯತ್ನ ಮಾಡ್ರಿ, ನಾ ತಿಳಿಸ್ತೀನಿ. ಇಲ್ಲೇ ವಿಡಿಯೋ ನಂಬರ್ 95 ಬೇಸಿಕ್ ಅಭ್ಯಾಸ. ಇದು ನಿಮಗೆ ನಿಮ್ಮ ಮೊಬೈಲಿಂದ 320 ಕ್ಲಿಯರಿಟಿ ಬರ್ತದೆ. ಅದನ್ನು ಸೆಟ್ಟಿಂಗ್ದಾಗ ಹೋಗಿ 1080 ಅಡ್ವಾನ್ಸ್ದಾಗ ಹೋಗಿ 1080 ಕ್ಲಿಯರಿಟಿ ತೊಗೊಂಡ್ರಿ ಅಂತಂದ್ರೆ ಭಾರಿ ಕ್ಲಿಯರ್ ಬರ್ತದೆ. ನಂದು 1080 ಕ್ಲಿಯರಿಟಿ ಇರ್ತದೆ. 1080 ನಂದು ಕ್ಲಿಯರಿಟಿ ಕೊಟ್ಟಿರ್ತದೆ. ನಿಮ್ಮ ಮೊಬೈಲ್ಗಳಲ್ಲಿ ನೀವು ಸೆಟ್ಟಿಂಗ್ ಮಾಡಿಕೊಂಡು 1080 ಕ್ಲಿಯರಿಟಿ ಇಟ್ಕೊಂಡು ನೋಡ್ರಿ, ಭಾರಿ ಕ್ಲಿಯರ್ ಬರ್ತಾವೆ. ಯಾಕಂದ್ರೆ ನಂದು ಪವರ್ಫುಲ್ ಅದ, ನಿಮ್ಮದು ಮೊಬೈಲ್ದಾಗ ಸೆಟ್ಟಿಂಗ್ ಇರ್ತದೆ. ಅದು ತೋರಿಸೋದು ನೀವೆಲ್ಲ ಹುಡುಗರು ಗೊತ್ತಿರ್ತದೆ ಕ್ಲಿಯರಿಟಿ ನೋಡೋದ. ಈಗ ನೋಡ್ರಿ, ನೀವು ಇದು ಮೇನ್ ಬೇಸಿಕ್ ಅಭ್ಯಾಸ. ಇದು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್. ಇದನ್ನು ಮನೆ ಒಳಗೆ ಕ್ರಮಬದ್ಧವಾಗಿ ನೀವು ಈ SL ನಂಬರ್ 1 ಈ ವಿಡಿಯೋ ನಂಬರ್ ನೀವು ಕ್ರಮಬದ್ಧವಾಗಿ ಅಭ್ಯಾಸ ಸರ್ ನೀವು ನೋಡಿದ್ರಿ ಅಂತಂದ್ರೆ ನವೋದಯ ಕ್ವಶನ್ ಪೇಪರನ್ನು ಈಜಿ ಬಿಡಿಸ್ಬೋದು. ನವೋದಯ ಕ್ವಶನ್ ಪೇಪರ್ದಲ್ಲಿ ಏನು ಬಿದ್ದಾವ ಆ ಗಣಿತಗಳನ್ನು ಮತ್ತೆ ಹೆಚ್ಚಿಗೆ ನಿಮಗೆ ಅಭ್ಯಾಸ ಆಗ್ತಿರ್ತದೆ. ಇದನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ಚಂದಂಗೆ ನಿಮಗೆ ಬಿಡಿಸ್ಲಿಕ್ಕೆ ಟೈಮ್ ಕೊಟ್ಟಿರ್ತದೆ. ಅದನ್ನು ಚಂದಂಗೆ ಬಿಡಿಸ್ಬೇಕು. ನಾ ಬಿಡಿಸಿದಂಗೆ ನಿಮ್ಮದು ಬರ್ದಿತ್ತ ನಿಮ್ಗೆ ಎಷ್ಟು ಸಂತೋಷ ಆಗ್ತದೆ. ಆಮೇಲೆ ಮಗ್ಗಲ್ ಕೂತು ನೋಡೋರ್ಗೂ ಸಂತೋಷ ಆಗ್ತದೆ. ನಮ್ಮ ಮಗನಿಗೆ ಇವು ಗಣಿತ ಬರ್ತಾವಲ್ಲ ಅಂತ ಪಾಲಕರು ಖುಷಿ ಪಡ್ತಾರೆ. ಮಗ್ಗಲ್ ಕೂತು ಶಿಕ್ಷಕರು ಸಹಿತ ಖುಷಿ ಪಡ್ತಾರೆ. ಈ ಕೋಚಿಂಗ್ ತಗೊಂಡು ಬೇಕಾದಲ್ಲಿ ಕೋಚಿಂಗ್ ಹೋಗ್ಬೋದು. ಈ ವಿಡಿಯೋಗಳು ಎಲ್ಲಿ ಇರ್ತಾವಲ್ಲ ಅಲ್ಲಿ ನೀವು ಅಡ್ಮಿಷನ್ ತೊಗೊಂಡ್ರಿ ಅಂತಂದ್ರೆ ನಿಮಗೆ ಡಬಲ್ ಪ್ರಾಫಿಟ್ ಸಿಗ್ತದೆ. ಯಾಕಂದ್ರೆ ಅವ್ರು ಕೋಚಿಂಗ್ ಕೊಡೋರು ಶಾಣೆ ಇರ್ತಾರೆ. ಅದು ಏನು ಕೊಡ್ಬೇಕನ್ನೋದು ಅವ್ರಿಗೆ ಇದ್ರ ಕೈಯಾಗ ಬಾಣ ಇದ್ದಂಗೆ ಇದು ಅಭ್ಯಾಸ. ಇದು ಜೋಶಿ ಸರ್ ವಿಡಿಯೋ ಅವರಿ, ಅವ್ರು ನೋಡಿ ಕೇಸಂದ್ರೆ ನಿಮ್ಗೆ ಅಭ್ಯಾಸ ಹೇಳ್ಬೋದು. ಎಲ್ಲರೂ ಶಾಣ್ಯರೇ ಇರಂಗಿಲ್ಲ. ಯಾಕಂದ್ರೆ ನಮ್ಗಿಂತಲೂ ಶಾಣ್ಯ ಶಿಕ್ಷಕರು ರಗಡು ಮಂದಿ ಇರ್ತಾರೆ. ಈ ನವೋದಯದ ಅಭ್ಯಾಸ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಎಂಥ ಅಭ್ಯಾಸ ಕೊಡ್ಬೇಕು ಅನ್ನೋದು ಗೊತ್ತಿರೋದಲ್ಲ. ಅವ್ರು ದೊಡ್ಡ ದೊಡ್ಡ ಗಣಿತಗಳನ್ನು ಬಿಡಿಸೋರು ಇರ್ತಾರೆ. ಆದರೆ ಈ ಮಕ್ಕಳ ಲೆವೆಲ್ಲ ನವೋದಯ ಅಭ್ಯಾಸ ಅವರಿಗೆ ಗುರ್ತಾಗಲಿ ಅಂತ ತಿಳ್ಕೊಂಡು ಇದು ನಾನು ಮಾಡಲಿಕ್ಕಾಗ್ತದೆ ವಿಡಿಯೋ ಕಾರ್ಯಕ್ರಮ. ಇದಕ್ಕೆ ಏನಂತಾರೆ ಟೆಲಿಗ್ರಾಮ್ ಕ್ಲಾಸ್ ಅಂತಾರೆ. ಇದನ್ನು ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ. ಅಲ್ಲಿ ಏನು ಮಾಡೋದು, ಆ ನಂಬರ್ ಸೇವ್ ಮಾಡಿ ನೀವು ನನಗೆ ಹಾಕಿ ಕಳಿಸಿದ್ರೆ ನಿಮ್ಮ ಟೆಲಿಗ್ರಾಮ್ ಆ್ಯಪ್ದೊಳಗೆ 2021 ನವೋದಯ ಹಾಕ್ಯದ, 20 ಹಾಕ್ಯದ, 19 ಹಾಕ್ಯದ, 18 ಹಾಕ್ಯದ, 17 ನಡೆದವು. ಇದು ಕ್ರಮಬದ್ಧವಾದ ಅಭ್ಯಾಸನೂ ಇರ್ತದೆ. ಆಮೇಲೆ ಪೇಪರ್ಗಳನ್ನು ತಯಾರಾಗಲಿಕ್ಕತ್ತಾವ. ಈಗ ಆಲ್ರೆಡಿ ಯಾರು ಬೇಕಂದ್ರೆ ಟೆಲಿಗ್ರಾಮ್ದಾಗ ನೋಡ್ಬೋದು. ಈಗ ನೋಡಿ, ನಿಮಗೆ ಬಿಡಿಸ್ಲಿಕ್ಕೆ ಟೈಮ್ ಕೊಟ್ಟದ, ಚಂದಂಗೆ ಬಿಡಿಸ್ರಿ. ಈಗ ನಿಮ್ದು ಬಿಡಿಸೋದಾಯ್ತದ ನಾನು ತಿಳಿಸ್ತೀನಿ. ವಿಡಿಯೋ ನಂಬರ್ 6. ಇದನ್ನು ಯಾವ ಕ್ರಮದಲ್ಲಿ ಬರೀಬೇಕು ಅನ್ನೋದು ಈ ಪ್ರಶ್ನೆ ನೋಡಿದಾಗೆ ಅರ್ಥ ಮಾಡ್ಕೋಬೇಕು ನೀವು. ಯಾಕಂತ ಕೇಳ್ರಿ, ಇಲ್ಲಿ 3 ಸ್ಥಾನದಿಂದ 2 ಸ್ಥಾನ ಹಾಕ್ಯಾರಂದ್ರೆ ಇದು ಭಾರತೀಯ ಕ್ರಮದಲ್ಲಿ ಬರೀದು ತಿಳಿತಲ್ಲ. ನೋಡಿ, ಭಾರತೀಯ ಕ್ರಮ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 4 ಕೋಟಿ, 4 ಕೋಟಿ, 4 ಕೋಟಿ, 30 ಲಕ್ಷ, 30 ಲಕ್ಷ, 30 ಲಕ್ಷದ ಅಂತಲೂ ಬರೀಬೋದು. 30 ಲಕ್ಷದ, 10,000ದ, 10,000ದ, 10,000ದ 5. ಇದು ಭಾರತೀಯ ಕ್ರಮದಾಗ ಅಕ್ಷರದಲ್ಲಿ ಬರೀದು ಅಂತಾರೆ. ಇಲ್ಲಿ ಇನ್ನೊಂದು, ಇಲ್ಲಿ 3 ಗುಂಪು ಬಿತ್ತು ಅಂದ್ರೆ ನೀವೇನು ತಿಳ್ಕೊ, ಇದು ಮಿಲಿಯನ್ ಕ್ರಮದಲ್ಲಿ ಬರೀದು ಅಂತ ತಿಳ್ಕೊ. ಮಿಲಿಯನ್ ಕ್ರಮ ಅಂದ್ರೆ ಏನು? ಮೊದಲ ಸ್ಥಾನ ಬೆಲೆಗಳ ಪರಿಚಯ ಬೇಕು. ಮಿಲಿಯನ್ ಕ್ರಮದಾಗ ಬಿಡಿ 10, 100, 1000, 10,000 ಮುಂದೆ ಏನಂತಾರ. ಭಾರತೀಯ ಕ್ರಮದಾಗ 1000ದಿಂದ 10,000ದಿಂದ ಲಕ್ಷ ಅಂತೀರಿ. ಇಲ್ಲಿ ಹಂಗಲ್ಲ, 100, 1000 ಒಂದು ಸ್ಥಾನ 3 ಸ್ಥಾನಕ್ಕೆ ಮಾಡ್ಯಾನ. ಹೆಂಗೆ ಅನ್ನೋದು ನೋಡಿ.
ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಇದು ಬಿಲಿಯನ್. ಇಲ್ಲೇ ಮಿಲಿಯನ್ ಆಗಿಂದ ಬಿಲಿಯನ್, ಆಮೇಲೆ 3 ಆಗ್ತಾವ 10 ಮಿಲಿಯನ್ 100 ಮಿಲಿಯನ್ ಇದು ಬಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಆಮೇಲೆ ಟ್ರಿಲಿಯನ್. ಈಗ ನಿಮ್ಗೆ ಇಷ್ಟ ಆದ್ರೆ ಸಾಕು. ಈಗ ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್. 1 ಬಿಲಿಯನ್ 1 ಬಿಲಿಯನ್ 1 ಬಿಲಿಯನ್ 215 ಮಿಲಿಯನ್ 215 ಮಿಲಿಯನ್ 215 ಮಿಲಿಯನ್ 308,000 128. ನ್ಯಾಚುರಲ್ ಕ್ಲಾಸ್ ಅಂತಾರೆ. ಇದು ಭಾಳ ಖರ್ಚು ಮಾಡಿ ಎಲ್ಲ ಮಾಡೀನಿ ನೀನು. ಹೈ ಡೆಫಿನೇಷನ್ ಕ್ಯಾಮ್ರಾಗಳು ಮತ್ತು ಎರಡನೇ ರೀತಿಯಿಂದ ಇದನ್ನು ಬರೆಯುವಂಥ ಪದ್ಧತಿ. ಇಲ್ಲಿ ಬರೀಬೇಕಾದ್ರೆ ಎಷ್ಟು ತ್ರಾಸ ಆಗ್ತದಂತೇಳಿ ನಾವು. ಯಾಕೆ ನೀವು ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ನೀವು ನವೋದಯ ಮಾಡ್ಕೋಬೇಕು. ನನ್ನ ಗುರಿ ಇಂಟರ್ನೆಟ್ ಏನು ಭಾಳ ಖರ್ಚಾಗಲ್ಲ, ನಮ್ಮದು ಏನು ಫೀ ಭಾಳ ಇರೋದಿಲ್ಲ. ನಿಮಗೆ ಆಡಾಡ್ಕೋತ ನೀವು ಟೆಲಿಗ್ರಾಮ್ ಕ್ಲಾಸ್ ತಗೋಬೋದು. ಆ ಟೆಲಿಗ್ರಾಮ್ ಕ್ಲಾಸ್ ತಗೊಳ್ಳೋದಂದ್ರೆ ಏನು, ಯಾರಾದರೂ ಒಬ್ರು ಕಲ್ಸೋರು ಬೇಕು ಇದಕ್ಕೆ. ಯಾಕಂದರೆ ವಿದ್ಯಾರ್ಥಿಗಳು ಮುಂದಿಟ್ಟುಬಿಟ್ರೆ ಅಷ್ಟೇ. ನಿಮಗೆ ಈ ಅಭ್ಯಾಸ ತಿಳಿಬೇಕಾದ್ರೆ ಮೊದಲು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, 30 ತನಕ ಮಗಿ ದೊಡ್ಡ 5 ಅಂಕಿಯ ಭಾಗಾಕಾರ ಮೈನಸ್ ಅತಿ ಫಾಸ್ಟ್ ಮೈನಸ್ 10 ಅಂಕಿ ಲೈನ್ ಹಾಕೋದು, ಅದರಾಗ ಮೈನಸ್ ಮಾಡಬೇಕು. ಅತಿ ವೇಗವಾಗಿ ಮೈನಸ್, ಅತಿ ವೇಗವಾಗಿ ಭಾಗಾಕಾರ, ಅತಿ ವೇಗವಾಗಿ ಮಗ್ಗಿ ಕಲ್ತ್ಬಿಟ್ರೆ ಈ ಲೆಕ್ಕಗಳೆಲ್ಲ ತಾವೇ ಬರ್ತಾವೆ ನಿಮಗೆ. ಆಮೇಲೆ ಸ್ವಲ್ಪ ಲಸ, ಆಮೇಲೆ ಭಿನ್ನ ರಾಶಿ ಸ್ವಲ್ಪ ಲಸ ತೆಗೆಯೋದು. ಆಮೇಲೆ ಮುಂದೆ ಇಷ್ಟೇ ಕಲ್ತರ ಸಾಕು. ನೀವು ಎಷ್ಟು ಬೇಸಿಕ್ ನೀವು ಕಲ್ತರಿ ಅಂತ ಅಂದ್ರೆ ಮುಂದೆ ಈ ಅಭ್ಯಾಸ ಎಷ್ಟು ಪರಿಣಾಮಕಾರಿ ಆಗ್ತದೆ. ನೀವು ಟೇಬಲ್ಸೇ ಬೈಪಾಟ್ ಮಾಡಲಿಲ್ಲ ಅಂದ್ರೆ ಅಭ್ಯಾಸ ತಿಳಿಯೋದಿಲ್ಲ. ನೋಡಿ, ಈಗ ಈ ಭಾರತೀಯ ಕ್ರಮವನ್ನು ನಿಮಗೆ ಮಾಮೂಲಿಯಾಗಿ ಎಲ್ಲ ನಿಮಗೆ ಇದರದ್ದು ನಾಲೆಜ್ ಇರ್ತದೆ. ಮಿಲಿಯನ್ ಕ್ರಮದಾಗ ಹೆಚ್ಚಾಕಿಲ್ಲ. ಆಮೇಲೆ ಇನ್ನೊಂದು, ಇದೇ ಮಿಲಿಯನ್ ಕ್ರಮನೇ ಏನು ಮಾಡಬೇಕು, ನಿಮ್ಮ ಪ್ರಶ್ನೆ ಬಂದ ತಕ್ಷಣ ಮ್ಯೂಟ್ ಮಾಡಿಬಿಡ್ರಿ, ಮತ್ತೆ ರಿವಿಷನ್ ಮಾಡ್ರಿ. ಇದು ಈ ವಿಡಿಯೋದಿಂದ ಏನು ನಿಮಗೆ ಒಳ್ಳೆ ಪರಿಣಾಮ ಅದ ಅಂದರೆ ಹೆಚ್ಚು ವರ್ಕ್ ಆಗಂಗಿಲ್ಲ, ರಿವಿಷನ್ ಜಾಸ್ತಿ ಆಗ್ತದೆ. ಇದು ಕೆಲಸ ಹಾರ್ಡ್ ವರ್ಕ್ ಆಗೋದಿಲ್ಲ, ಬಟ್ ನೋಡಿದರೆ ನೀವು ಅಭ್ಯಾಸ ತಿಳ್ಕೊಬೋದು. ಹಿಂಗೆ ಬರೀತಾರೆ ಸರ್, ಇದನ್ನು ಹಿಂಗೆ ಬರೀಬೇಕು. ನೀವು ವಿಡಿಯೋ ಮತ್ತೆ ರೀಪ್ಲೇ ಮಾಡಿಬಿಟ್ರೆ ಮತ್ತೆ ಪ್ರಶ್ನೆ ಬಂದು ನಿಂತು ಬಿಡ್ತಾವ. ನೀವು ಮತ್ತೆ ಸ್ವಂತ ಪ್ರಯತ್ನ ಮಾಡ್ರಿ. ನೀವು ಬರೋ ತನಕ ಬಿಡಬೇಡ್ರಿ. ನೀವು ಇದನ್ನು ನೀವು ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡಿಬಿಡ್ರಿ, ಕ್ವಶನ್ ಬಂದುಬಿಡ್ತದ. ಇದನ್ನು ಮತ್ತೊಂದು ಮುಂದೆ ಏನು ಹಾಕುವ ಅವಶ್ಯಕತೆನೇ ಇಲ್ಲ. ಇದನ್ನು ಮತ್ತೆ ಕ್ಲಿಯರ್ ಮಾಡಿರಿ, ಆಮೇಲೆ ವಿಡಿಯೋ ಫ್ರೆಶ್ ಮಾಡಿರಿ, ಮತ್ತೆ ನಿಮಗೆ ಪ್ರಶ್ನೆ ಬಂದ ನಿಂತು ಬಿಡ್ತಾವೆ. ಮತ್ತೆ ನೀವು ಸ್ವಂತ ಪ್ರಯತ್ನ ಮಾಡಿರಿ. ಅದೇ ಉದ್ದೇಶಕ್ಕೆ ನಾವು ವಿಡಿಯೋಗಳು ಮಾಡಿದ್ದು. ನೋಡ್ರಿ, ಮುಂದೆ ಭಿನ್ನ ರಾಶಿ ಲೆಕ್ಕ, ಸರವಡಿ ಲೆಕ್ಕ, ಅವಧಿ ಲೆಕ್ಕ ಎಲ್ಲ ಕ್ರಮಬದ್ಧವಾಗಿ ಬರ್ತದೆ. ಇದು June 1ರಿಂದ ಈ ಅಭ್ಯಾಸ ಬರ್ತದೆ. ಈಗೇ ನಾನು ನಿಮ್ಗೆ ಒಂದೊಂದು ಶಾಂಪಲ್ ನಾನು ಯೂಟ್ಯೂಬ್ದಾಗ ಸಾವಿತ್ರಿ ಜೋಶಿ ಯೂಟ್ಯೂಬ್ ಅಂತ ನೀವು ಹೊಡೆದ್ರಿ ಅಂದ್ರೆ ಆ ಯೂಟ್ಯೂಬ್ ಕ್ಲಾಸ್ನ ನವೋದಯ ಅಭ್ಯಾಸ ಬರ್ತಾವೆ. ಅದನ್ನ ನೋಡ್ರಿ. ನೀವು ಬೇಸಿಕ್ನು ಅದರಾಗೆ ಹಾಕ್ತೇವೆ ನಾವು. ಯೂಟ್ಯೂಬ್ದಾಗೂ ನೋಡ್ಬೋದು. ಆಮೇಲೆ ನೀವು ಟೆಲಿಗ್ರಾಮ್ ಕ್ಲಾಸ್, ಯೂಟ್ಯೂಬ್ಗೆ ಟೆಲಿಗ್ರಾಮ್ ಕ್ಲಾಸಕ್ಕೆ ಏನು ವ್ಯತ್ಯಾಸದ ಹೇಳ್ತೀನಿ ನಾನು. ಯೂಟ್ಯೂಬ್ದಾಗ ಅದು
ಬಂದಂಥ ಅಭ್ಯಾಸನ ನೀವು ನೋಡ್ಕೋಬೇಕು. ಟೆಲಿಗ್ರಾಮ್ ಚಾನಲ್ ಅಂದ್ರೆ ಏನು, ನಿಮಗೆ ಯಾವ ಅಭ್ಯಾಸ ಬೇಕು ನಿಮ್ಮ ಮನೆಗೆ ಬರ್ತಾವೆ. ಅದಾದಿಂದ ಮತ್ತೆ ತೆಗೆದು ನಿಮಗೆ ಬೇಡಿದಂಥ ಅಭ್ಯಾಸ ಸಿಗ್ತದೆ. ಟೆಲಿಗ್ರಾಮ್ ಕ್ಲಾಸ್ ಅಂದ್ರೆ ಏನು, ನೀವು ಬೇಡಿದ ಅಭ್ಯಾಸ ಸಿಗ್ತವೆ. ಅದರ ಕ್ರಮಬದ್ಧವಾಗಿ ಕೊಡ್ತದೆ ಅಭ್ಯಾಸ ಅಷ್ಟೇ. ಅದಕ್ಕೆ ಟೈಮ್ ಇರ್ತದೆ, ಇಷ್ಟೇ ದಿವಸ ಇರ್ತದೆ, ಅಷ್ಟರೊಳಗೆ ನೀವು ಅಭ್ಯಾಸ ಮಾಡಬೇಕು. ನೋಡಿ ಈಗ ಅಕ್ಷರಗಳನ್ನು ಇಲ್ಲಿ ನೋಡ್ರಿ. 1,75,015 1 ಮಿಲಿಯನ್ ಅಂದಾಗ 1 ಮಿಲಿಯನ್ ಅಂದಾಗ ಇಲ್ಲಿ ಒಂದು ಬರೀರಿ. ಇಲ್ಲಿ ಮುಂದೆ 3 ಸ್ಥಾನ ಇರ್ತಾವ ಅನ್ನೋದು ತಿಳ್ಕೊಬೇಕು. ಯಾಕಂದ್ರೆ 1 ಮಿಲಿಯನ್ ಅದ, 1000 ಸ್ಥಾನ ಇರ್ತದ. 75,000 ನೋಡು, 100 ಬಿಡಬೇಕು. ನೋಡಿ 75,000. 1 ಮಿಲಿಯನ್ 75,015 ನೋಡ್ರಿ. ನೋಡಿ 1 ಮಿಲಿಯನ್ 75,015 ಬಿಡಿ 10 100 1000 10,000 100,000 ಸ್ಥಾನ ಇರ್ತದೆ ಇದ್ರಾಗ. ನಾವು ಇಷ್ಟೇ ನೀವು ಮಾಡ್ಕೊಳ್ಳೋದು. 1 ಮಿಲಿಯನ್ 75,015 ಬಿಡಿ 10 100 1000 10,000 100,000 ಮಿಲಿಯನ್. 1 ಮಿಲಿಯನ್ 75,015 ಹೆಂಗೆ ಬರಿಬೇಕು? ಆಮೇಲೆ 2 ಮಿಲಿಯನ್ 200,000 ನೋಡಿ. 2 ಮಿಲಿಯನ್ ಅಂತೂ ಆಯ್ತಾ. ಇನ್ನು 1000 ಸ್ಥಾನ ಅದ. 200,000 ನೋಡಿ, 200,000 200,000 ನೋಡ್ರಿ ಹೆಸರು ನೋಡಿ. ಬಿಡಿ 10 100 1000 10,000 100,000 ಮಿಲಿಯನ್. 2 ಮಿಲಿಯನ್ 200,000 200. ಇದನ್ನ ಅಕ್ಷರದಲ್ಲಿ ಬರೀರಿ ಅಂದ್ರೆ ಇದನ್ನ 3 ಸ್ಥಾನ ಹಾಕ್ಯಾರಂದ್ರೆ ನಾವು ಮಿಲಿಯನ್ ಕ್ರಮದಲ್ಲಿ ಬರಿಬೇಕು ಅಂತ ತಿಳ್ಕೋಬೇಕು. ಇದು ಯಾವ ಕ್ರಮದಾಗ ಬರಿಬೇಕು? ಮಿಲಿಯನ್ ಕ್ರಮ ಇರ್ಲಿ, ಇದು ಇರ್ಲಿ, ಆಮೇಲೆ ಹೇಳಿದ್ನ ಇದು ಯಾವ ಕ್ರಮದಾಗ ಬರಿಬೇಕು ಅನ್ನೋದು ನಾವು ಆಮೇಲೆ ಯಾಕಿನ್ನು ಮಿಲಿಯನ್ ಕ್ರಮದಲ್ಲಿ. ಯಾಕೆ ಮಿಲಿಯನ್ ಕ್ರಮದಾಗ ಬರಿಬೇಕು? 3 ಸ್ಥಾನ ಹಾಕ್ಯಾರ ಬರ್ರಿ. ಬಿಡಿ 10 100 1000 10,000 100,000 ಮಿಲಿಯನ್. 1 ಮಿಲಿಯನ್ 1 ಮಿಲಿಯನ್ 1 ಮಿಲಿಯನ್ 425,000 425,000 425,000 315 315 ನೀವು ಅಂಕ್ಯಾಗಿದ್ದದ ಅಕ್ಷರದ ಭಾಳ ಈಜಿ ಬರೀತೀರಿ. ಆದ್ರೆ ಅಕ್ಷರದಾಗಿದ್ದದ್ದನ್ನು ಅಂಕಿ ಒಳಗೆ ಬರೆಯುವಂಥ ರೂಢಿ ಮಾಡ್ಕೋಬೇಕು. ಈಗ ನೋಡಿ, ಬಿಡಿ 10 100 1000 10,000 100,000 ಮಿಲಿಯನ್. ಏನೋ ಅಕ್ಷರದಲ್ಲಿ ಲೋಪದೋಷಗಳಾಗಿದ್ದರೆ ನೀವು ತಿದ್ಕೊಂಡು ಬರ್ಕೋರಿ. ತಪ್ಪು ಕಲಿಸ್ಯಾರ ಅಂತ ಭಾವನೆ ಮಾಡ್ಕೋಬಾರ್ದು. ಬರೆಯಲ್ಲ ಒಂದು ಸ್ವಲ್ಪ ರೈಟಿಂಗ್ ಎಲ್ಲ ತಪ್ಪಾಗಿರ್ತಾವೆ. ತ್ರಿಕೋನ ತೀಕರದು ಒತ್ತು ಕೊಟ್ರೆ ಹಂಗಿಲ್ಲ. ತಪ್ಪೇ ತಿಳಿಸ್ಯಾರ ಅನ್ನಬಾರ್ದು, ಅದಕ್ಕೆ ಒತ್ತಕ್ಷರ ನೀವು ಕೊಡ್ರಿ. ಗಣಿತ ತಪ್ಪಾಗೋದಿಲ್ಲ. ನಮ್ಮ ತಪ್ಪಾಗಿದ್ದರೂ ಈ ಸೀರಿಯಲ್ ನಂಬರ ಮತ್ತು ಈ ನಂಬರ್ ಹೇಳ್ಬಿಟ್ರೆ ಮತ್ತೆ ಹೊಳ್ಳಿ ನಾವು ಮಾಡಿ ಅದೇ ನಂಬರ್ ಆ ಜಾಗದಾಗ ಹೊಸ ವಿಡಿಯೋ ಬಿಡ್ತೀವಿ ನೋಡಿ. 1 ಮಿಲಿಯನ್ 425,315 1 ಮಿಲಿಯನ್ ನೋಡಿ. 1 ಮಿಲಿಯನ್ 425,315 ಮಿಲಿಯನ್ನೇ ಸರಳ. ಭಾರತೀಯ ಕ್ರಮದಕ್ಕಿಂತ ಮಿಲಿಯನ್ ಕ್ರಮದಾಗ ಬರೀದು ಭಾಳ ಸರಳ. ಬಿಡಿ 10 100 1000 10,000 100,000 ಮಿಲಿಯನ್ನ 100 ಮಿಲಿಯನ್ನ 1000 ನೋಡಿ ಮಜಾ ಅದ. ಬಿಡಿ 10 100 1000 10,000 100,000 ಮಿಲಿಯನ್ನ 10 ಮಿಲಿಯನ್ನ 100 ಮಿಲಿಯನ್ನ 2 ಬಿಲಿಯನ್. ಇದು ಬಿಲಿಯನ್ ಸ್ಥಾನ. ಇದು ಮಿಲಿಯನ್ 3 ಸ್ಥಾನ ಆದಿಂದ ಮುಂದೆ ಬರುವುದೇನು ಬಿಲಿಯನ್.
2 ಬಿಲಿಯನ್, 2 ಬಿಲಿಯನ್ ಇರಲಿ ಒಂದು 2 ಬಿಲಿಯನ್ 645 ಮಿಲಿಯನ್ 645 ಮಿಲಿಯನ್ 645 ಮಿಲಿಯನ್ 615 ಮಿಲಿಯನ್ 615 ಸಾವಿರದ 615 15 ಸಾವಿರದ 615 ಸಾವಿರದ 125 125 ಹಿಂಗೆ ನೀವು ತಿಳ್ಕೊಂಡ್ಬಿಟ್ರೆ ಆಮೇಲೆ ಏನು ಮಾಡಬೇಕು ನೋಡ್ರಿ, ಹೆಂಗೆ ತಿಳ್ಕೊಬೇಕು. ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. 2 ಬಿಲಿಯನ್ 645 ಮಿಲಿಯನ್ 615 ಸಾವಿರದ 125. ಆಮೇಲೆ ಇದನ್ನ ರಿವಿಷನ್ ಮಾಡ್ಬೇಕಾಗಿದ್ರೆ ಮತ್ತೊಂದು ನಾವು ಬೋರ್ಡಿನಾಗ ಈ ಪ್ರಶ್ನೆ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಮ್ಯೂಟ್ ಮಾಡಿದಿಂದ ಬರ್ಕೊಳ್ಳೋದ್ರಿಂದ ನೀವು ಮತ್ತೆ ರೀಪ್ಲೇ ಕೊಟ್ಟು ಬಿಡ್ರಿ. ರೀಪ್ಲೇ ಕೊಟ್ಟಾಗ ಏನಾಗ್ತದೆ, ಮತ್ತೆ ಕ್ವಶನ್ ಬಂದು ನಿಂದಿರ್ತಾವ, ಪಟ್ನ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ಏನು ಮಾಡಬೇಕು, ಬಿಡಿಸ್ಬೇಕು, ರಿವಿಷನ್ ಮಾಡ್ತಾರೆ. ತಿಳಿತಾನ ನೋಡ್ರಿ, ಈ ವಿಡಿಯೋಗಳು ಉಪಯೋಗ ತಗೋರಿ. ಆಮೇಲೆ ಇನ್ನೊಂದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಇದು ಹೊಸದಿದು. ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಅದ ಅಂತಂದ್ರೆ ಸರು ಇದ್ದಾರಂತೆ ತಿಳ್ಕೊಂಡು ಭಕ್ತಿಯಿಂದ ಪ್ರಾಮಾಣಿಕತನದಿಂದ ಕಲಿಬೇಕನ್ನೋ ಭಾವನೆಯಿಂದ ಈ ವಿಡಿಯೋಗಳು ನೋಡಿದಾಗ ಇನ್ನು ಮುಂದೆ ನಿಮಗೆ ಇಂಥ ಕ್ಲಾಸ್ಗಳು ಇನ್ನು ಮುಂದೆ ಕೆಲವೊಂದು ದಿನದಾಗ ಚಾಲು ಆಗ್ತಾವೆ. ಈಗ ಆಲ್ರೆಡಿ ಬೆಂಗಳೂರಾಗ ಚಾಲು ಆಗ್ಯಾವ. ಮನೆಯಾಗೆ ಕೂತು ಅಭ್ಯಾಸ ಮಾಡುವಂಥ ಸಾಲಿಗಳು ಬಂದಾವೆ. ಎಷ್ಟು ಶಣ್ಯರಿದ್ದಾರೆ ಟೀಚರ್ಗಳು, ಅದನ್ನೆಲ್ಲ ಹೋಗಿ ನೋಡಿ ಬಂದನ್ನ. ಒಂದು ಮಗು ಅಮೇರಿಕಾದಿಂದ ಬಂದಾರವರು, ಅದು ಇಲ್ಲಿ ಬೆಂಗಳೂರಾಗದ ಮಗು, ಅಲ್ಲಿ ಅಮೇರಿಕಾದ ಸ್ಕೂಲ್ ನಡೀತಾವ. ಆ ಅಮೇರಿಕಾದಾಗಿನ ಅಭ್ಯಾಸ ಹೆಂಗೆ ನಡೀತದ ಅಂತಂದ್ರೆ ನಮ್ಮ ಮಕ್ಕ ಚಂದ ಕಾಣೋದಿಲ್ಲ, ಎದುರಿಗೆ ನಿಂತರ ಅಲ್ಲಿದಿಂದ ಅಷ್ಟು ಕ್ಲಿಯರ್ ಬರ್ತಾವ. ವಿಜ್ಞಾನ ಮೊಬೈಲ್ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋಬೋದು, ಕೆಟ್ಟದಕ್ಕೂ ಉಪಯೋಗ ಮಾಡ್ಕೋಬೋದು. ಅದು ನೀವು ನಿಮ್ಮ ಜೀವನ ಕೆಟ್ಟ ಹೋಗಿಬಿಡ್ತು. ಆ ವಿಡಿಯೋ ಗೇಮ್ ನೋಡಬಾರ್ದು. ಅಭ್ಯಾಸನೂ ಅದ, ರಗಡೆ ಶಾಣ್ಯಾರ ಗಣಿತ ಬಿಡಿಸ್ತಿರ್ತಾರ ಮೊಬೈಲ್ದಾಗ, ಅದನ್ನು ನೋಡ್ರಿ. ಕಾಮಿಡಿ ನೋಡಿ ಕೆಸಂದ ನೀವು ಹಾದಿ ಬಿಡಬೇಡ್ರಿ. ಇಂಥವೆಲ್ಲ ನೋಡ್ರಿ, ಯಾಕೆ ಮಾಡ್ಯಾರ ಇದು ನಿಮ್ಮ ಭವಿಷ್ಯನ ಉದ್ಧಾರ ಮಾಡೋ ಮೊಬೈಲ ನಿಮ್ಮ ಜೀವನ ಪರ್ಯಂತ ಅನ್ನಕ್ಕೆ ಹಸ್ತದ. ಇಂಥ ಅಭ್ಯಾಸ ನೋಡಿದ್ರೆ, ಕಾಮಿಡಿ ನೋಡಿದ್ರೆ ಎದಕ್ಕೆ ಬರ್ತಾವ? ಉಪಯೋಗ ಮಾಡ್ಕೊರಿ. ಮೊಬೈಲ್ದಾಗ ಯಾಕೆ ಇದು ಉಪಯೋಗ ಆಗೋದಿಲ್ಲ? ಯಾವುದು ಉಪಯೋಗ ಆಗ್ತದ ಅದನ್ನು ಮಾಡ್ಕೊರಿ. ಗೇಮ್ ನೋಡಬೇಡ್ರಿ, ಗೇಮ್ ಮಾಡಬೇಡ್ರಿ, ವಿಡಿಯೋ ನೋಡ್ರಿ. ಇದಕ್ಕೆ ನೀವು ಇಂಟರ್ನೆಟ್ ಹಾಳು ಮಾಡ್ಕೊರಿ. ನಾಳೆ ನೀವು ಆರಾಮ್ ಲೈಫ್ ಲಾಂಗ್ ಊಟ ಮಾಡ್ತೀರಿ, ಆರಾಮ್ ದೊಡ್ಡ ನೌಕರಿ ಹಿಡಿತೀರಿ, ಬ್ಯಾಂಕಿನ ಅಧಿಕಾರಿಗಳು ಆಗ್ತೀರಿ, ಮಿಲಿಟರಿ ಆಫೀಸರ್ ಆಗ್ತೀರಿ, ನವೋದಯ ಆತಂದ್ರೆ 100% IAS ಅಧಿಕಾರಿ ಆಗ್ತೀರಿ, MBBS ಡಾಕ್ಟರ್ ಆಗ್ತೀರಿ. ಇಂಥವು ವಿಡಿಯೋಗಳು ನೋಡಿದ್ರೆ. ಆಮೇಲೆ ಕಾಮಿಡಿ ಹಲ್ಲು ಕಿಸಿ ವಿಡಿಯೋ ನೋಡಿಬಿಟ್ರೆ ನೀವು ಹುಚ್ಚರಾಗ ಹಲ್ಲು ಕಿಸ್ಕೊತು ಜೀವನ ತುಂಬ ಮತ್ತೊಬ್ಬರಿಗೆ ಕೈ ಒಡ್ಕೋತು ಬದುಕೋದಾಗ್ತದೆ. ಎಚ್ಚರಿಕೆಯಿಂದ ಈ ವಿಡಿಯೋಗಳನ್ನು ನೋಡ್ರಿ, ಉಪಯೋಗ ತೋರಿ. ಥ್ಯಾಂಕ್ ಯು ಬೈ. ಚಂದಂಗೆ ಫೇರ್ದಾಗ ಬರ್ಕೊಂಡು